ನುಗ್ಗೆ ಸೊಪ್ಪಿನ ಪಲ್ಯ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ತೊಗರಿಬೇಳೆ 1 ಕಪ್ಪು, 1 ಶೂಡು ನುಗ್ಗೆ ಸೊಪ್ಪು, 4 ರಿಂದ 5 ಹಸಿಮೆಣಸು, 2 ಟೊಮೆಟೊ, 2 ಆನಿಯನ್, ಕೊತ್ತಂಬರಿ, ಕರಿಬೇವು, ಒಣ ಕೊಬ್ಬರಿ, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆ ಹಣ್ಣಿನ ರಸ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಸಾಂಬಾರು ಪುಡಿ. ಈಗ ಮಾಡುವ ವಿಧಾನವನ್ನು ನೋಡೋಣ. ಕಾದ ಎಣ್ಣೆ ಬಾಣಲೆಯಲ್ಲಿ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಎಲ್ಲವನ್ನು ಹುರಿದುಕೊಳ್ಳಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಂತರ ಆನಿಯನ್ನು ಸೇರಿಸಿ ಫ್ರೈ ಮಾಡಿ. ಆನಿಯನ್ನ ಸಹ ಸೇರಿಸಿ ನೀಟಾಗಿ ಹುರ್ಕೋಬೇಕಾಗುತ್ತೆ. ಹಸಿಮೆಣಸಿನಕಾಯಿನ ಸ್ವಲ್ಪ ಇದರಲ್ಲಿ ಹಾಕಿಬಿಟ್ಟು ನೀಟಾಗಿ ಗೋಲ್ಡ್ ಕಲರ್ ಬರೋವರೆಗೂ, ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಸಬ್ಬಾಕ್ಸಿ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಂಡು ರೆಡಿ ಇಟ್ಕೋಬೇಕು. ಸೋಸಿ ಫ್ರೆಶ್ ಆಗಿರುವ ಈ ಸಬ್ಬಾಕ್ಸಿ ಸೊಪ್ಪನ್ನು ನೀಟಾಗಿ ತೊಳೆದಿಟ್ಕೊಳ್ಬೇಕು. ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿರ್ತೀವಿ, ನಂತರ ಈ ಸೊಪ್ಪನ್ನ ಹಾಕಬೇಕಾಗುತ್ತೆ. ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಪಕ್ಕ. ಒಣಮೆಣಸಿನಕಾಯಿ ನಾವು ಯೂಸ್ ಮಾಡ್ತಾ ಇಲ್ಲ, ರುಚಿಗೆ ಹಸಿ ಖಾರನೇ ಹಾಕ್ತಾಯಿದ್ದೀವಿ. ಬೆಳ್ಳುಳ್ಳಿ, ಹಸಿ ಕೊಬ್ಬರಿ ಮತ್ತು ಆನಿಯನ್ನು, ಜೀರಿಗೆ ಮತ್ತು ಬೇಳೆ ಕುದಿಸಿರ್ತೀವಲ್ವ, ಬೇಳೆ ಕುದಿಸಿರೋದ್ರಲ್ಲಿ ಬೇಳೆಯನ್ನು ತೆಗೆದುಬಿಟ್ಟು ಎಲ್ಲವನ್ನು ಕೊತ್ತಂಬರಿ ಎಲ್ಲ ಸೇರಿಸಿ ನೀಟಾಗಿ ರುಬ್ಕೋಬೇಕಾಗುತ್ತೆ. ಇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಿಬಿಟ್ಟು ನೀಟಾಗಿ ಇವನ್ನೆಲ್ಲ ರುಬ್ಕೋಬೇಕಾಗುತ್ತೆ. ಹುದುಕ ಮಾಡಲಿಕ್ಕೆ ನುಗ್ಗೆ ಸೊಪ್ಪಿನ ಹುದುಕ ರೆಡಿ ಮಾಡಲು ಈ ಒಂದು ಇಂಗ್ರೀಡಿಯೆಂಟ್ಸ್ನ ರುಬ್ಕೋಬೇಕಾಗುತ್ತೆ. ಜೊತೆಗೆ ಹುಣಸೆ ಹುಳಿನೂ ನೆನೆ ಹಾಕಿದ್ದೀನಿ. ನೋಡಿ, ಈಗ ನಾವು ರೆಡಿ ಮಾಡೋಣ ಉದ್ಕ ಮಾಡಲಿಕ್ಕೆ. ಈ ಬೇಳೆಯಲ್ಲಿರ್ತಕ್ಕಂತಹ ರಸವನ್ನು ಕಟ್ಟು ತೆಗೆದುಬಿಟ್ಟು ಬೇರೆ ಮಾಡ್ಕೋಬೇಕು. ಫ್ರೆಂಡ್ಸ್, ಎಲ್ಲ ಇಂಗ್ರೀಡಿಯೆಂಟ್ಸ್ನ ರುಬ್ಕೊಂಡಾದಮೇಲೆ ಇದಕ್ಕೆ ಚಿಟಕಿ ಅರಿಶಿನ ಉದ್ಕ ಮಾಡಲಿಕ್ಕೆ, ಇದಕ್ಕೆ ಸಾಂಬಾರ್ ಪೌಡರ್, MTR ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಮನೇಲಿ ಅದೇ ಯೂಸ್ ಮಾಡೋದು. ನಿಮಗೆ ಯಾವ್ದು ಬೇಕದು ನೀವು ಯೂಸ್ ಮಾಡ್ಕೋಬೋದು. ಉಪ್ಪು ನಾವು ಆಲ್ರೆಡಿ ಹಾಕಿರ್ತೀವಿ, ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಬೇಕಾಗುತ್ತೆ.
ನಂತರ ಹುಣಸೆ ಹುಳಿನ ಸೇರಿಸ್ಬೇಕಾಗುತ್ತೆ. ಈ ಹುಣಸೆ ಹಣ್ಣಿನ ರಸನ ಸೇರಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಕಾಯಿ ಪಲ್ಯ ಬಸ್ಸಾರು ಮಾಡಬೇಕಾದ್ರೆ ಈ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ. ಇದು ಮುದ್ದೆಗೆ ಅನ್ನಕ್ಕೆ ತುಂಬ ರುಚಿಕರವಾಗಿರುತ್ತೆ. ನಾವು ನೀರು ಎಷ್ಟು ಬೇಕು ನೋಡಿ ಸೇರಿಸ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ನಾವು ಹಾಕಿರ್ತೀವಿ ರುಬ್ಬಬೇಕಾದ್ರೇ ಹುರಿದು, ಆದರೂ ರುಚಿಗೆ ತಕ್ಕಷ್ಟು ನೋಡ್ಕೋಬೇಕು. ಈಗ ಪರಿಮಳ ಘಮ್ ಅಂತ ಬರ್ತಾ ಇದೆ. ಕರಿಬೇವು, ಆನಿಯನು, ಸಾಸಿವೆ, ಜೀರಿಗೆ ಇವು ಒಗ್ಗರಣೆಗೆ ಉದುಕಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿರಿ, ನುಗ್ಗೆ ಸೊಪ್ಪಿನ ಪಲ್ಯ, ಶೇಂಗಾ ಪುಡಿ, ನುಗ್ಗೆ ಸೊಪ್ಪಿನ ಸಾಂಬಾರು ನೋಡಿರಿ. ಘಮ ಘಮ ಭರಿತವಾದ ಆರೋಗ್ಯಕರವಾದ ಈ ಒಂದು ಸುಂದರ ರೆಸಿಪಿಯನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಬಂಧುಗಳೇ. ಇದ್ರ ಜೊತೆ ಮುದ್ದೆ ಅನ್ನ ಸವಿಯಲು ಸಿದ್ಧವಾಗಿದೆ.